ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಇಲ್ಲಿ ಹೊಸ ರೂಲ್ಸ್ ಆದರೆ ಬಂದಿದೆ. KSRTC ಬಸ್ ಆಗಿರ್ಬೋದು, BMTC ಬಸ್ಗಳಾಗಿರ್ಬೋದು, ಎಲ್ಲ ಒಂದು ಸಾರಿಗೆ ಬಸ್ಗಳಲ್ಲಿ ಪ್ರತಿದಿನ ಪ್ರಯಾಣ ಮಾಡುವಂತಹ ಎಲ್ಲ ಮಹಿಳೆಯರಿಗೆ ಇಲ್ಲೊಂದು ಹೊಸ ರೂಲ್ಸ್ ಆದರೆ ಬಂದಿದೆ. ಬಂದಿರುವಂತಹ ಹೊಸ ರೂಲ್ಸ್ಗಳೇನು ಸರ್ಕಾರದ ಕಡೆಯಿಂದ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಪ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಬರ್ತಿದೆ ಹೊಸ ರೂಲ್ಸ್ಗಳು. ಸ್ನೇಹಿತರೆ, 4 ಸಾರಿಗೆ ಬಸ್ಗಳಲ್ಲಿ ಟಿಕೆಟ್ ಬೆಲೆ ಏರಿಕೆ ಆದ್ರೆ ಮಾಡಿದ್ರು, 15% ಟಿಕೆಟ್ ಬೆಲೆ ಏರಿಕೆ ಆದ್ರೆ ಮಾಡಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಬರ್ತಿರುವಂತಹ ಹೊಸ ರೂಲ್ಸ್ಗಳೇನಪ್ಪ ಅಂದ್ರೆ, ಸ್ನೇಹಿತರೆ, ಶಕ್ತಿ ಸ್ಮಾರ್ಟ್ ಕಾರ್ಡು ನಿಮ್ಮೆಲ್ಲರಿಗೂ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಡ್ತಾರಂತೆ. ನಿಮಗೆ ಯಾವಾಗ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ, ನೀವು ಅಪ್ಲೈ ಮಾಡೋದಿಲ್ಲಿ, ಯಾವ ರೀತಿಯಾಗಿ ನೀವು ತೆಗೆದುಕೊಳ್ಬೇಕು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗೆ ಹೇಳಿದ್ರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ. ಆದ್ರೆ ಸರ್ಕಾರದ ಕಡೆಯಿಂದ ನಿಮ್ಗೆ ಇನ್ನೂ ಕೊಟ್ಟಿರ್ಲಿಲ್ಲ. ಈಗ ಕಂಡಕ್ಟರ್ಗೆಲ್ಲ ತುಂಬಾನೇ ಸಮಸ್ಯೆ ಆಗ್ತಿದೆಯಂತೆ. ಆಧಾರ್ ಕಾರ್ಡ್ ತಗೊಂಡು ಟಿಕೆಟ್ ಹೊಡೆಯೋದೆಲ್ಲ ತುಂಬಾನೇ ಕಷ್ಟ ಆಗ್ತಿದೆಯಂತೆ. ಅದರಿಂದ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದ್ರೆ ಕೊಡ್ತಾರಂತೆ ನಿಮಗೆ ಮಹಿಳೆಯರಿಗೆ. ಈಗ ಬೇರೆ ರಾಜ್ಯದ ಮಹಿಳೆಯರೆಲ್ಲ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಪ್ರೀ ಬಸ್ ನಲ್ಲಿ ಓಡಾಡ್ತಾರಂದ್ರಿಂದ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ರೆ ಯಾವ್ದು ಸಮಸ್ಯೆ ಆಗಲ್ಲ. ನಮ್ಮ ಒಂದು ರಾಜ್ಯದ ಮಹಿಳೆಯರು ಮಾತ್ರ ಒಂದು ಪ್ರೀ ಬಸ್ ನಲ್ಲಿ ಪ್ರಯಾಣ ಮಾಡಬಹುದು. ಅದರಿಂದ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ರೆ ಯಾವುದೇ ಸಮಸ್ಯೆ ಆಗಲ್ಲ ಮಹಿಳೆಯರಿಗೆ. ಈಗ ಕಂಡಕ್ಟರ್ ಜೊತೆ ಜಗಳ ಆಡೋದಾಗಿರ್ಬೋದು, ಅದು ಇದು ಸಮಸ್ಯೆ ಏನು ಆಗಲ್ಲ. ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಕಾರ್ಡ್ ಅನ್ನ ತೋರಿಸ್ಬಿಟ್ಟು ನೀವು ಟಿಕೆಟ್ ಆದ್ರೆ ತೆಗೆದುಕೋಬಹುದಾಗಿರುತ್ತೆ ಸ್ನೇಹಿತರೆ. ಈಗ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಅಪ್ಲೈ ಮಾಡ್ಬೇಕಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕೇಳೋದಕ್ಕೆ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ. ಈಗ ಇದು ಅಪ್ಲೈ ಮಾಡ್ಬೇಕು ಅಂದಿದ ತಕ್ಷಣ ಜನ ಏನು ಮಾಡ್ತಾರೆ, ನಾಳೆನೇ ಹೋಗ್ಬಿಟ್ಟು ನಮ್ಗೆ ಅಪ್ಲೈ ಮಾಡ್ಕೊಡಿ ಅಂತಾರೆ. ಈ ರೀತಿಯಾಗಿ ನೀವು ಮಾಡಕ್ಕೆ ಹೋಗ್ಬಿಡಿ. ಇದನ್ನ ಅಪ್ಲೈ ಮಾಡೋದಕ್ಕೆ ಯಾವಾಗಿಂದ ಅರ್ಜಿ ಆಹ್ವಾನ ಮಾಡ್ತಾರಂದ್ರೆ ಫೆಬ್ರವರಿಯಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತಿದೀವಿ ಅಷ್ಟೇ. ನೀವು ಫೆಬ್ರವರಿಯಲ್ಲಿ ಅಪ್ಲೈ ಮಾಡಬೇಕು. ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಸೇಮ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರಲ್ಲ ಅದೇ ರೀತಿಯಾಗಿ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಆದ್ರೆ ನಿಮ್ಗೆ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಈಗ ನಾವು ಹೇಳಿದೀವಿ ಅಂದ್ಬಿಟ್ಟು ಜನ ಏನ್ ಮಾಡ್ತಾರೆ, ನಾಳೆಯಿಂದನೇ ಹೋಗಿ ಕ್ಯೂ ಕಟ್ತಾರೆ ಅಲ್ಲಿ. ಓಕೆನಾ, ನೀವೇನೇನು ದಾಖಲೆಗಳು ಕೊಡಬೇಕು, ಯಾವಾಗ ಹೋಗ್ಬೇಕು, ಫೆಬ್ರವರಿಯಲ್ಲಿ ಯಾವ ದಿನಾಂಕದಿಂದ ಹೋಗ್ಬೇಕು ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಸರ್ಕಾರದ ಕಡೆಯಿಂದ ನೋಟಿಫಿಕೇಶನ್ ಬಂದಿದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ದಾಖಲೆಗಳು ತೆಗೆದುಕೊಂಡು ಯಾವ ದಿನಾಂಕಕ್ಕೆ ನೀವು ಹೋಗ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಿಮ್ಗೆ ಜಸ್ಟ್ ಇದು ಈಗ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ತಿದೀವಿ ಅಷ್ಟೇ. ಓಕೆನಾ, ನೀವೆಲ್ಲರೂ ವೆಯ್ಟ್ ಮಾಡಿ. ಇದು ಜಸ್ಟ್ ಈಗ ಅಪ್ಡೇಟ್. ಈಗ ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿನೇ ಟಿಕೆಟ್ ತೆಗೆದುಕೊಂಡು ಪ್ರೀ ಬಸ್ ನಲ್ಲಿ ಪ್ರಯಾಣ ಆದ್ರೆ ಮಾಡ್ಕೊಳ್ಳಿ. ಓಕೆನಾ, ಈಗ ಸದ್ಯಕ್ಕೆ ಆಧಾರ್ ಕಾರ್ಡ್. ಓಕೆನಾ, ಫೆಬ್ರವರಿಯಲ್ಲಿ ನಿಮಗೆ ಯಾವಾಗ ಅಪ್ಲೈ ಮಾಡ್ಬೇಕಂತ ಒಂದು ಎಕ್ಸಾಕ್ಟ್ ದಿನಾಂಕ ಆದ್ರೆ ಬರುತ್ತೆ. ಆ ಒಂದು ಡೇಟ್ಗೆ ನಿಮಗೆ ಹೇಳ್ತೀನಿ, ಅವಾಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಇದು ಜಸ್ಟ್ ಈಗ ಇನ್ಫಾರ್ಮೇಶನ್ ಸ್ನೇಹಿತರೆ. ನೋಡಿ, ಈಗ ಸದ್ಯಕ್ಕೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ತೋರಿಸ್ಕೊಂಡೆ ಪ್ರೀ ಬಸ್ ನಲ್ಲಾದ್ರೆ ಪ್ರಯಾಣ ಮಾಡಿ. ನೀವೆಲ್ಲರೂ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಕುರಿತಾದ್ರೆ ಕಾಮೆಂಟ್ಸ್ ಮುಖಾಂತರ ಕೇಳ್ತೀರಾ ಸ್ನೇಹಿತರೆ. 16ನೇ ಕಂತಿನ ಹಣ ಆದ್ರೆ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಮಾಡ್ತಾರಂತ ಹೇಳಿದ್ದಾರೆ. ಈಗ ಸದ್ಯಕ್ಕಾದ್ರೆ ನಿಮಗೆ 16ನೇ ಕಂತಿನ ಹಣ ಆದ್ರೆ ಬರಲ್ಲ. ಒಂದು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನೋಡಿ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು ಗೃಹಲಕ್ಷ್ಮಿ 15ನೇ ಕಂತಿನ ಹಣದವರೆಗೂ ಹಣ ಕರೆಕ್ಟಾಗಿ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.